ನಾಳೆ ರಾಜ್ಯ ಸರ್ಕಾರ ಬಜೆಟ್ ಮಂಡನೆ ಮಾಡ್ತಾ ಇದೆ. ಅದಕ್ಕೂ ಮುನ್ನ ಬಿಜೆಪಿ ಲೇವಡಿ ಮಾಡಿದೆ. ಸಿದ್ದರಾಮಯ್ಯ ಬಜೆಟ್ ಲೇವಡಿ ಮಾಡಿದ್ದಾರೆ. ಶಾಸಕ ಹರೀಶ್ ಪೂಂಜ ಸಿದ್ದರಾಮಯ್ಯ ಪರಿಣಿತರು, ಅವರಿಗೆ ಮೊದಲೇ ಗೊತ್ತಾಗಿದೆ ಈ ಬಾರಿ ಬಜೆಟ್ನಲ್ಲಿ ಏನನ್ನೂ ಕೊಡೋದಕ್ಕೆ ಆಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ನಾಟಕ ತೋರಿಸಿದ್ದಾರೆ. ಸಿದ್ದರಾಮಯ್ಯ ಬಜೆಟ್ ತುಸ್ಪಟಾಕಿ ಆಗತ್ತೆ ಅಂತ ಹೇಳಿ ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಅಂಗೈಯಲ್ಲಿ ಅರಮನೆ ತೋರಿಸಿ ತುಂಬ ಪರಿಣತರು ಅವರು. ಅದರಲ್ಲಿ ಪ್ರಾಯಶಃ ಆ ಕಾರಣಕ್ಕೋಸ್ಕರನೇ ನಾಡಿನ ಬಜೆಟ್ನಲ್ಲಿ ಈ ರಾಜ್ಯಕ್ಕೆ ಏನು ಭರಪೂರವಾಗಿರ್ತಕ್ಕಂಥ ಅನುದಾನದ ಕ್ರಾಂತಿಯನ್ನು ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಅವ್ರಿಗೆ ಗೊತ್ತಿದೆ. ಆ ಕಾರಣಕ್ಕೋಸ್ಕರನೇ ಮೊನ್ನೆ ಡೆಲ್ಲಿಯಲ್ಲಿ ತೆರಿಗೆ ನಾಟಕವನ್ನು ಆಡಿದ್ದಾರೆ ಅವರು. ನನಗೆ ಖಂಡಿತ ವಿಶ್ವಾಸ ಇದೆ ಸಿದ್ದರಾಮಯ್ಯವರ ಬಜೆಟ್ ಅದು ತುಸ್ಪಟಕ್ಕೆ ಆಗ್ತಿದೆ. ಅದರಲ್ಲಿ ಏನಿರೋದಿಲ್ಲ, ಯಾವುದೇ ಶಬ್ದನೂ ಇರೋದಿಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಬೆಳಕು ಬರದ ಒಂದು ನಿರಾಶಾದಾಯಕವಾಗಿರ್ತಕ್ಕಂಥ ಬಜೆಟನ್ನು ನಾಡ್ದು ಮಂಡಿಸ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಭಿವೃದ್ಧಿ, ಕರಾವಳಿ ಅಭಿವೃದ್ಧಿ ಅಂತ ಹೇಳಿದ್ರೆ ಕೇವಲ ಅವರಿಗೆ ಬಂದರು ಮತ್ತು ಮೀನುಗಾರಿಕೆ ಮತ್ತು ಸಮುದ್ರ ಕಿನಾರೆ ಮಾತ್ರ ಕಾಣುವಂಥದ್ದು. ಒಳನಾಡಿನಲ್ಲಿರ್ತಕ್ಕಂಥ ಅನೇಕ ವಿಧಾನಸಭಾ ಕ್ಷೇತ್ರಗಳಿದೆ. ಸುಳ್ಯ ಇದೆ, ಪುತ್ತೂರು ಇದೆ, ಬೆಳ್ತಂಗಡಿ ಇದೆ, ಹಾಗೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಕಾರ್ಕಳ ಇದೆ, ಕುಂದಾಪುರ, ಈ ರೀತಿ ಅನೇಕ ವಿಧಾನಸಭಾ ಕ್ಷೇತ್ರಗಳಿದೆ. ನಮ್ಮ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ರಸ್ತೆ ಅಭಿವೃದ್ಧಿಗಳಿರ್ಬೋದು, ಕಿಂಡಿ ಅಣೆಕಟ್ಟಿನ ಅಭಿವೃದ್ಧಿಗಳಿರ್ಬೋದು, ವಿಶೇಷವಾಗಿ ಶಾಲಾ ಕಟ್ಟಡಗಳ ಅಭಿವೃದ್ಧಿಯ ದೃಷ್ಟಿಯಿಂದ ಅನುದಾನಗಳನ್ನು ನಿರೀಕ್ಷೆಯನ್ನು ಮಾಡಿದ್ದೇವೆ. ಈಗಾಗಲೇ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆ ಸಚಿವರುಗಳಿಗೂ ಸಹ ಮನವಿಯನ್ನು ಕೊಡತಕ್ಕಂಥ ಅನೇಕ ಸಲ ಚಪ್ಪಲಿ ಸವದು ಹೋಗಿದೆ. ಅಷ್ಟು ಸಲ ನಾವು ಸಚಿವರ ಬಳಿ ಹೋಗಿ ನಮ್ಮದು ಈ ರೀತಿಯ ಬೇಡಿಕೆಗಳನ್ನು ಕೊಟ್ಟಿದ್ದೇವೆ. ಅಂದರೆ ಆ ರೀತಿಯ ಬೇಡಿಕೆಗಳಿಗೆ ಸ್ಪಂದನೆ ಆಗ್ತದೆ ಇಲ್ಲವಂಥದ್ದು ಮುಂದೆ ಕಾತು ನೋಡಬೇಕು. ಸಿದ್ದರಾಮಯ್ಯ ಅವರಿಗೆ